ಜೀವಕ್ಕೆ ತೃಪ್ತಿ, ಜೀವಾತ್ಮನಿಗೆ ಬಿಡುಗಡೆ, ಮುಕ್ತಿ ಯಾವಾಗ? ಜೀವಕ್ಕೆ ತೃಪ್ತಿ, ಜೀವಾತ್ಮನಿಗೆ ಮುಕ್ತಿ ಯಾವಾಗ? ಈ ಪರಮಾತ್ಮ ಸರ್ವಾಂತರ್ಯಾಮಿಯಾಗಿ ನಮ್ಮೆಲ್ಲರ ಹೃದಯದಲ್ಲೂ ಅಂತರಾಳದಲ್ಲೂ ಆತ್ಮಸ್ವರೂಪದಲ್ಲಿ ಒಂದು ದೀಪವಾಗಿ ನಿರಂತರವಾಗಿ ಬೆಳಕನ್ನು ಕೊಡ್ತಾ ಸ್ವಯಂ ಜ್ಯೋತಿಯಾಗಿ ಬೆಳಗ್ತಾ ಇದ್ದಾನೆ ಪರಮಾತ್ಮ ಎಲ್ಲರಲ್ಲೂ ಎಲ್ಲದರಲ್ಲೂ. ಆದರೆ ಮನುಷ್ಯ ಅಹಂಕಾರದಲ್ಲಿ, ಸ್ವಾರ್ಥದಲ್ಲಿ, ಅಜ್ಞಾನದಲ್ಲಿ ಬದುಕ್ತಾ ಇದ್ದಾನೆ, ಕತ್ತಲಲ್ಲಿ ಬದುಕ್ತಾ ಇದ್ದಾನೆ. ಹೀಗೆ ಈ ಒಂದು ಆರೋಪಿತ ಅಹಂಕಾರದಿಂದ ಜೀವಾತ್ಮನಿಗೆ ಇದು ಒಂದು ಘೋರ ರಾತ್ರಿ. ಅಹಂಕಾರದಿಂದ ಸೃಷ್ಟಿಯಾದ ಕತ್ತಲು ಜೀವಾತ್ಮನಿಗೆ ಒಂದು ಘೋರವಾದ ರಾತ್ರಿ. ಜೀವಾತ್ಮ ಯಾವಾಗ ಬೆಳಕಾಗುತ್ತೆ, ಯಾವಾಗ ಆ ಸೂರ್ಯನ ಜ್ಞಾನದ ಸೂರ್ಯನ ದರ್ಶನ ಆಗುತ್ತೆ, ಯಾವಾಗ ಬಿಡುಗಡೆ ಆಗುತ್ತೆ ಅಂತ ತವಕದಲ್ಲಿ ಜೀವಾತ್ಮನಿದ್ದಾನೆ. ಎಲ್ಲ ಉಪನಿಷತ್ತು ವೇದ ಮಂತ್ರಗಳ ಒಂದು ಉದ್ದೇಶವೇ ಈ ಅಂಧಕಾರದನ್ನ ಓಡಿಸಿ, ಅಹಂಕಾರದ ಅಂಧಕಾರವನ್ನು ಸೀಳಿ ಅದರ ಗರ್ಭದಲ್ಲಿರುವ ಬೆಳಕನ್ನು ಜೀವಾತ್ಮನಿಗೆ ತೋರಿಸಿ ಜೀವಾತ್ಮನ ಪರಮಾತ್ಮನನ್ನು ಒಂದುಗೂಡಿಸೋದು. ಆ ಯೋಗಕ್ಕೆ ಎಲ್ಲ ಮಂತ್ರಗಳು ಇರೋದು, ಜೀವಾತ್ಮನ ಪರಮಾತ್ಮನ ಯೋಗಕ್ಕೆ. ಈ ಮಂತ್ರಗಳನ್ನು ಕೂಡ ನಾವು ಅಹಂಕಾರದಲ್ಲೇ ಹೇಳಿ ಮುಗಿಸ್ಬಿಡ್ತೀವಿ. ಜೀವಕ್ಕೆ ತೃಪ್ತಿ, ಜೀವಾತ್ಮನಿಗೆ ಮುಕ್ತಿ ಪ್ರಪಂಚ ತ್ಯಜಿಸಿದರೆ ಬರುತ್ತಾ? ಖಂಡಿತ ಇಲ್ಲ. ಇದಕ್ಕೆ ಪ್ರಪಂಚವನ್ನು ಬಿಡಬೇಕಾಗಿಲ್ಲ. ಪ್ರಪಂಚವನ್ನು ಬಿಟ್ಟರೆ, ನಾವು ಅವಾಯ್ಡ್ ಮಾಡಿದ್ರೆ, ತ್ಯಜಿಸಿದರೆ, ಸರಿಯಾಗಿ ಬದುಕದೇ ಇದ್ದರೆ ಎಷ್ಟೊಂದು ಕ್ಲೂನ ಕಳ್ಕೊಂಡ್ಬಿಡ್ತೀವಿ. ಆ ಮುಕ್ತಿಗೆ ಕ್ಲೂ ಬದುಕಿ ನೋಡ್ಕೋಬೇಕು, ಎಲ್ಲಿದೆ ಕ್ಲೂ ಅಂತ. ಜೀವನ ಬದುಕೋಣ ಅಂದರೆ ಅಂಟ್ಕೊಳ್ಳೋಗೂ ಇಲ್ಲ. ಜೀವನದಲ್ಲಿ ಅಂಟ್ಕೊಂಡ್ರೆ ಕ್ಲೂ ಕಳ್ಕೊಳ್ತೀರ. ಜೀವನದಲ್ಲಿ ಆಸಕ್ತಿ ಬರದೆ, ಜೀವನದಲ್ಲಿ ಆಸಕ್ತಿ ಇಲ್ಲದೆ ಸುಮ್ಮನೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಜೀವನನ ಹಾಗೆ ಹೆಂಗಂದ್ರೆ ಹಂಗೆ ಬಿಟ್ಟರೆ ನಾವು ಕಳ್ಕೊತೀವಿ ಕ್ಲೂ. ಅಂಟ್ಕೊಂಡ್ರೂ ಜೀವನದಲ್ಲಿ ಕ್ಲೂ ಕಳ್ಕೊಳ್ತೀವಿ, ಅಥವಾ ಬಿಡಿಸ್ಕೊಂಡು ಹೋದ್ರೂ ಜೀವನದಲ್ಲಿ ಕ್ಲೂ ಕಳ್ಕೊಳ್ತೀವಿ. ಸೀರಿಯಸ್ ಆಗಿ ಗಂಭೀರವಾಗಿ ಜೀವನ ತಗೊಂಡ್ರೆ ದುಃಖನೇ ಕೊನೆಯಲ್ಲಿ. ಜೀವನನ ನಾವು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಹಗುರವಾಗಿ ತಗೊಂಡ್ರೆ ದುಃಖನೇ. ಮತ್ತು ಯಾವ ರೀತಿ ಜೀವನನ ಬದುಕಬೇಕು? ಯಾವಾಗ ನಾವು ಮುಗ್ಧರಾಗಿ ಅಹಂಕಾರನ ಒಂದು ಸ್ವಲ್ಪ ಪಕ್ಕಕ್ಕಿಟ್ಟಾಗ, ನಾವು ಬಿಟ್ಟಾಗ ನಮ್ಮ ಇಂಟೆಲಿಜೆನ್ಸ್ ಇರುತ್ತಲ್ಲ, ಅದು ಬುದ್ಧಿ, ಅಹಂಕಾರನ ಬಿಟ್ಟಿದ್ದು ಬುದ್ಧಿ ಎಷ್ಟು ಶುದ್ಧವಾಗಿರುತ್ತೆ ಅಂದರೆ, ಆ ವಿವೇಕ, ಅದರಲ್ಲಿ ಮುಗ್ಧತೆಯಲ್ಲಿ ನಾವು ಜೀವನನ ಲೈಟ್ ಹಾರ್ಟೆಡ್ ಆಗಿ ತಗೊಳ್ತೀವಿ. ಅದಕ್ಕೆ ಹಾರ್ಟೆಡ್ ಅಂದಿತ್ತು, ಲೈಟ್ ಹಾರ್ಟೆಡ್ ಆಗಿ. ಆ ಲೈಟ್ ಹಾರ್ಟೆಡ್ ಆಗಿ ತಗೊಂಡಾಗ ನಮಗೆ ಜೀವನ ಒಂದು ಫನ್, ಆಟ, ಲೀಲೆ, ಪರಮಾತ್ಮನ ಆಟ. ಯಾವುದೋ ಒಂದಿಷ್ಟು ಪಾತ್ರಗಳು ನಮ್ಮ ಕರ್ಮದಿಂದ ಇದೆ, ಇರಲಿ, ನಾವು ಅದನ್ನು ಚೆನ್ನಾಗಿ ಮಾಡೋಣ. ಯಾವಾಗ ನಾವು ಆಟ ಅಂತ ತಗೊಳ್ತೀವೋ, ಪಾತ್ರ ಅಂತ ತಗೊಳ್ತೀವೋ, ಜೀವನನ ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತೀವೋ, ರಿಜಾಯ್ಸ್ ಮಾಡ್ತೀವೋ, ಲೈಟ್ ಹಾರ್ಟೆಡ್ ಆಗಿ ತಗೊಳ್ತೀವೋ, ಆಗ ಯಾವುದೋ ನಮ್ಮ ಪಾತ್ರದಲ್ಲಿ ಪರಮಾತ್ಮ ದುತ್ ಅಂತ ಕಾಣಿಸ್ಬಿಡ್ತಾನೆ. ಸಡನ್ ಆಗಿ, ಇಮ್ಮಿಡಿಯೇಟ್ ಆಗಿ ಅವನು ಬಂದ್ಬಿಡ್ತಾನೆ. ಯಾಕೆಂದರೆ ಆ ಪರಮಾತ್ಮ ಅನ್ನೋ ಸ್ವಭಾವವೇ ಯಾವಾಗ್ಲೂ ಕೈ ಚಾಚಿ ನಮ್ಮನ್ನೆಲ್ಲರನ್ನೂ ಕರೆದು ಬಾಚಿ ತಬ್ಕೊಳ್ಳುವಂತಹ ಆ ಒಂದು ತಾಯಿ ತಂದೆಯ ಸ್ವರೂಪ. ಅದರಿಂದ ಆ ಪರಮಾತ್ಮ ಎಸ್ ಎ ಪೇರೆಂಟ್, ಅವನ ಸ್ವಭಾವ ಏನು? ಕೈ ಚಾಚಿರೋದು. ಆದರೆ ಅವನು ನಮ್ಮನ್ನು ಸೆಳ್ಕೊಳ್ಳೋಕ್ಕೆ, ನಮ್ಮನ್ನು ಹತ್ರ ಕರ್ಕೊಳ್ಳೋಕ್ಕೆ ಕಾಯ್ತಾ ಇದ್ದರೆ ಆ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ. ಸಮಸ್ಯೆ ನಮ್ಮ ಕಡೆಯಿಂದ ನಾವು ಬ್ಯುಸಿ.
ಹೋಗಿ ಅವನ ತೋಳ ತೆಕ್ಕೆಗೆ ಬೀಳಕ್ಕೆ ನಾವು ಬಿಸಿ, ಬೆಳಗಿಂದ ರಾತ್ರಿವರೆಗೂ ಕೂಡ. ಪರಮಾತ್ಮನ ಸ್ವಭಾವ ಸಡನ್ ಆಗಿ ಬಂದ್ಬಿಡೋದು, ಕಾಯ್ತಾ ಇದ್ದಾನೆ ಯಾವಾಗ ಬರಲಿ, ಯಾವಾಗ ಅವ್ರು ಬರ್ತಾರೆ. ಜೀವಾತ್ಮ ಪರಮಾತ್ಮನ ಯೋಗಕ್ಕೆ ಜೀವಾತ್ಮನ ಜೊತೆಗೆ ಪರಮಾತ್ಮನೂ ಕಾಯ್ತಾ ಇದ್ದಾನೆ, ಎಲ್ಲ ಕಡೆನೂ ಪರಮಾತ್ಮ ಕಾಯ್ತಾ ಇದ್ದಾನೆ. ಯಾವಾಗ ನಮಗೆ ಬ್ಯುಸಿ ಆಗ್ತೀವೋ ಏನೂ ಪರವಾಗಿಲ್ಲ, ಜೀವನ ಇರೋದೇ, ನಾ ಹೇಳಿಲ್ವಾ, ಜೀವನ ಇರೋದೇನೆ ಬ್ಯುಸಿ ಆಗಕ್ಕೆ, ಪರವಾಗಿಲ್ಲ. ಆದರೆ ಹೃದಯದ ಬಾಗಿಲು ಮಾತ್ರ ಮುಚ್ಚಬಾರ್ದು. ಆ ಹೃದಯದ ಬಾಗಿಲನ್ನು ನಾವು ಮುಚ್ಚಿಬಿಟ್ರೆ ಕ್ಲೂ ಕಳ್ಕೊಂಡ್ಬಿಡ್ತೀವಿ. ಬ್ಯುಸಿ ಆಗಿರೋ ಪರವಾಗಿಲ್ಲ, ಜೀವನದಲ್ಲಿ ಹೃದಯದ ಬಾಗಿಲನ್ನು ತೆರೆದಾಗ ನಮಗೆ ಗೊತ್ತಾಗತ್ತೆ, ಜೀವನ ನಾನು ಮಾಡ್ತಾ ಇರೋದು ಇನ್ನು ಇವಾಗ ಇದೆಯಲ್ಲ, ಇದಕ್ಕಿಂತ ಉತ್ತಮವಾಗಿ ಜೀವನ ಮಾಡ್ತೀನಿ ನಾನು ಅನ್ನೋ ಧರ್ಮ, ಜೀವನ ಧರ್ಮ. ನಾನು ಜೀವನನ ಬದುಕಿ ಕಲಿತೀನಿ, ಬದುಕುವುದನ್ನು ಕಲಿಯಿರಿ ಅಂತಿದೆ ಒಂದು ಬುಕ್, ಬಹಳ ಚೆನ್ನಾಗಿದೆ. ಬದುಕಿ ನಾನು ಕಲಿತೀನಿ, ಬದುಕೋದನ್ನು ಕಲಿತೀನಿ, ನಾನು ನನ್ನ ಜೀವನನ ಎನ್ಹ್ಯಾನ್ಸ್ ಮಾಡ್ಕೊಳ್ತೀನಿ, ನನ್ನ ಜೀವನ ಬದುಕಿ ಕ್ರಿಯೇಟಿವ್ ಆಗಿ ಮಾಡ್ಕೊಳ್ತೀನಿ, ಬ್ಯೂಟಿಫುಲ್ ಆಗಿ ಮಾಡ್ಕೊಳ್ತೀನಿ ಅಂತ ಜೀವನದಲ್ಲಿ ಒಂದು ಚಾಲೆಂಜ್ ಬಂದು ಒಂದು ಅಡ್ವೆಂಚರ್ ಥರ ತೊಗೊಂಡ್ಬಿಟ್ರೆ ಈ ಆಟನ ಪರಮಾತ್ಮನೇ ಭೇಷ್ ಅಂದ್ಬಿಡ್ಬೇಕು ನಮ್ಮನ್ನು ನೋಡಿ. ಪರಮಾತ್ಮನಿಗೆ ಅಯ್ಯೋ ನಾನು ಕಾಯೋದು ಬೇಡ, ಅಲ್ಲೇನೋ ನಡೀತಾ ಇದೆ, ನಂದೇ ಸೇವೆ ನಡೀತಾ ಇದೆ, ನಾನು ಹೊರಟೋಗೋಣ ಅಂತ. ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ ಇದೆ. ಪರಮಾತ್ಮನ ನಾವು ಟೆಂಪ್ಟ್ ಮಾಡಬೇಕು, ಪರಮಾತ್ಮನೇ ಬಂದು ಬಾಗಿಲು ತಟ್ಟಬೇಕು, ಬಂದಿದ್ದೀನಿ ಅಂತ ಹೇಳಬೇಕು. ಆಗ ಪರಮಾತ್ಮನೇ ನಾವು ಪಾತ್ರ ಮಾಡ್ತಾ ಇದ್ರೆ ಆ ಒಂದು ಅಂಟ್ಕೊಳ್ಳದೆ ಜೀವನನ ಎಂಜಾಯ್ ಮಾಡ್ತಾ ಇದ್ರೆ ನಮ್ಮ ಮನಸ್ಸಲ್ಲಿರುತ್ತೆ, ಜೀವನನೇ ದೇವರು, ಬೇರೆ ದೇವರಿಲ್ಲ, ಬದುಕಿಂತ ದೇವರಿಲ್ಲ, ಜೀವನಕ್ಕಿಂತ ಬೇರೆ ದೇವರಿಲ್ಲ. ಕಾಯಕವೇ ಕೈಲಾಸ ಬಸವಣ್ಣ ಹೇಳ್ದ, ಜೀವನನೇ ದೇವರು, ಬೇರೆ ದೇವರೇ ಇಲ್ಲ ಜೀವನಕ್ಕಿಂತ ಅಂದಾಗ ಪರಮಾತ್ಮ ಬರಲೇಬೇಕು, ಓಡ್ ಬರಲೇಬೇಕು. ಜೀವನನೇ ದೇವರು ಅಂದಾಗ ನೋಡಿ, ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಒಂದು ವಿಷನ್. ಜೀವನನೇ ದೇವರು, ಬೇರೆ ದೇವರಿಲ್ಲ ಜೀವನಕ್ಕಿಂತ. ಜೀವಿಸಬೇಕು, ಜೀವಿಸಿ ಜೀವನನ ನೋಡಬೇಕು ಅಂದಾಗ ಆ ಜೀವನ, ಆ ಬದುಕು ಅನ್ನೋದು ನಾಳೆ ಇಲ್ಲ. ಯಾವಾಗ ನಾಳೆ ಇಲ್ಲ, ಈ ಕ್ಷಣನೇ, ಈ ಕ್ಷಣ ಬದುಕೋದು, ಈ ಕ್ಷಣ ಇರೋದು, ನನಗೆ ಇದೇ ಪ್ರಪಂಚ, ಒಂದೇ ಪ್ರಪಂಚ, ಒಂದೇ ಕ್ಷಣ ಬದುಕಕ್ಕೆ, ಒಂದೇ ದೇವರು, ಅದೀಗ ಈ ಕ್ಷಣದಲ್ಲಿ, ಜೀವಂತವಾದ ಕ್ಷಣದಲ್ಲಿ ಪರಮಾತ್ಮನಿಗೆ ಇದೊಂದೇ ಪರಿಚಯ ಇರೋದ್ರಿಂದ ಅವನು ಅಲ್ಲಿ ಭೇಟಿ ಆಗ್ಬೋದು. ದಟ್ ಈಸ್ ದಿ ಪೆನೆಟ್ರೇಟಿಂಗ್ ಮೊಮೆಂಟ್. ಪ್ರತಿ ಕ್ಷಣ, ಒಂದು ಕ್ಷಣ ಬದುಕು ನೋಡಿ, ಆ ಪೆನೆಟ್ರೇಟಿಂಗ್ ಮೊಮೆಂಟ್ ಹೇಗಿರುತ್ತೆ ಅಂದರೆ, ಒಂದು ಹೀಲಿಂಗ್ ಎನರ್ಜಿ ನಮ್ಮಲ್ಲಿ ಆ ಮೊಮೆಂಟಲ್ಲಿ ನಮ್ಮೊಳಗೆ ಪ್ರವೇಶ ಮಾಡ್ದಂಗೆ ಇರುತ್ತೆ. ಯಾವುದೋ ಒಂದು ಶಕ್ತಿ ನಮ್ಮಲ್ಲಿ ಪ್ರವೇಶ ಮಾಡ್ದಂಗೆ ಇರುತ್ತೆ, ಪರಮಾತ್ಮನ ಶಕ್ತಿ. ನಾವು ಒಂದೊಂದು ಬಾಡಿನಲ್ಲಿ ಒಂದೊಂದು ಪೋರ್ ಕೂಡ ಫೀಲ್ ಆಗುತ್ತೆ ಆ ಶಕ್ತಿ. ಅವಾಗ ನಮಗೆ ಗೊತ್ತಾಗುತ್ತೆ, ಇದು ನಾವು ದೇಹ, ಬರೀ ದೇಹ ಅಲ್ಲ, ನಾವು ಬರೀ ಮನಸ್ಸಲ್ಲ, ಒಂದು ಕಾನ್ಷಿಯಸ್ನೆಸ್, ಒಂದು ಎನರ್ಜಿ ನಾನು ಅಂತ. ಯಾವಾಗ ಅದು ಹೀಲಿಂಗ್ ಆಗಕ್ಕೆ ಶುರು ಆಗುತ್ತೆ, ಎಲ್ಲೆಲ್ಲಿ ನಾವು ಫೀಲ್ ಮಾಡಿದ್ರೆ ಅಲ್ಲೆಲ್ಲ ಏನೋ ಒಂದು ಎನರ್ಜಿ ಥರ ಅನಿಸುತ್ತೆ. ಯಾಕೆ ಅಂದರೆ ಪರಿಪೂರ್ಣವಾಗಿ ಒಂದು ಮೊಮೆಂಟ್ನ ಸಂಪೂರ್ಣವಾಗಿ ಅದರಲ್ಲಿ ನೀವು ಬದುಕಿಬಿಟ್ಟಾಗ ಆ ಅನುಭವ ಆಗುತ್ತೆ. ಈ ವಿಷನ್ ಇದೆಯಲ್ಲ, ಅದು ಬಂದ್ಬಿಡ್ಬೇಕು ನಿಮಗೆ. ಪ್ರತಿ ಕ್ಷಣವು ಈ ವಿಷನ್ನಲ್ಲೇ ಬದುಕ್ತಾ ಇದ್ರೆ ಜೀವನ ಪರಿವರ್ತನೆ ಆಗೋದಲ್ಲ, ಸತ್ಸಂಪನ್ನವಾಗುತ್ತೆ. ಆವಾಗ ನಾವು ದೇವರ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಡ್ತೀವಿ, ಧರ್ಮದ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಡ್ತೀವಿ. ನಾವು ಎಲ್ಲವನ್ನು ಸ್ಪಿರಿಚುವಲ್ ಗಾಸಿಪ್ ಮಾಡ್ಕೊಂಡಿದ್ದೀವಿ, ಎಲ್ಲ ಸ್ಟಾಪ್ ಆಗೋಗುತ್ತೆ. ನಾವು ಬದುಕೋದಕ್ಕೆ ಶುರು ಮಾಡಿಬಿಡ್ತೀವಿ. ಯಾವಾಗ ಆ ಥರ ಬದುಕ್ತೀವಿ, ನಾವು ಕೇಂದ್ರದಲ್ಲಿ ಧ್ಯಾನದಲ್ಲಿ ಇರ್ತೀವಿ, ಪೆರಿಫೆರಿನಲ್ಲಿ, ಪರಿಧಿಯಲ್ಲಿ ಆಟ ಆಡ್ತಾ ಇರ್ತೀವಿ. ಕೇಂದ್ರದಲ್ಲಿ ಬುದ್ಧ ಆಗಿರ್ತೀವಿ, ಪೆರಿಫೆರಿನಲ್ಲಿ ನಮ್ಮ ಪಾತ್ರಗಳನ್ನು ತಗೊಂಡು ಆ ಸತ್ಪಾತ್ರದಲ್ಲಿ ಕೃಷ್ಣನ ಥರ ಆ ಒಂದು ಕಂಪ್ಯಾಷನ್ನಿಂದ, ಪ್ರೀತಿಯಿಂದ ಆಟ ಆಡ್ತಿರ್ತೀವಿ. ಒಳಗಡೆ ಧ್ಯಾನ, ಹೊರಗಡೆ ಆಟ. ಒಳಗಡೆ ನಾನು ಯಾರೂ ಅಲ್ಲ, ಹೊರಗಡೆ ನಾನು ಎಲ್ಲರೂ ಆಗಿದ್ದೀನಿ. ಇಲ್ಲಿ ನಮ್ಮ ಧನ್ಯತೆ ಇದೆಯಲ್ಲ, ಇದೇ ಕೆಲಸ ಮಾಡೋದು. ಧನ್ಯತೆ ಒಂದು ಆರಾಧನೆ ಆಗಿಬಿಡುತ್ತೆ. ಈ ಪ್ರತಿ ಕ್ಷಣವೂ ಹೊಂದ್ಕೊಂಡು ಅದರ ಜೊತೆಗೆ ಹೋಗೋದು ಅಂತ ಹೇಳಿದ್ವಲ್ಲ, ಆ ಪ್ರತಿ ಕ್ಷಣ ಹೊಂದ್ಕೊಂಡು ಹೋಗೋದೇನೆ ಪೂಜೆ ಆಗೋಗುತ್ತೆ. ಆ ಒಳಗಡೆ ಆ ಧ್ಯಾನ ಸ್ಥಿತಿಯಿಂದ ಆ ಎನರ್ಜಿ ಅನ್ನೋದು ಆ ಸ್ಪ್ರಿಂಗ್ ಥರ ಉಕ್ಕಿ ಬರುತ್ತೆ, ಬಬ್ಲಿಂಗ್ ಎನರ್ಜಿ ಅಂತ. ಆ ಥರ ಬಂದಾಗ ನೀವು ಯಾವಾಗ್ಲೂ ಮಂದಹಾಸದಲ್ಲಿ ಇರ್ತೀರಾ, ನಗ್ತಾ ಇರ್ತೀರಾ, ಯಾವುದನ್ನು ಹಾಫ್ ಹಾರ್ಟೆಡ್ ಆಗಿ ಮಾಡೋದೇ ಇಲ್ಲ.
ಎಲ್ಲವೂ ಸಂಪೂರ್ಣವಾಗಿ ನಿಮ್ಮಿಂದ ಆಗ್ತಾ ಇರುತ್ತೆ. ಇದನ್ನೆಲ್ಲ ಈ ಲೆಕ್ಚರ್ ಎಲ್ಲ ಕೇಳ್ತಾ ಒಂದೇ ಒಂದು ಆಸೆ ನನಗೆ, ನಿಮ್ಮ ಕಾನ್ಷಿಯಸ್ ಲೆವೆಲ್ನಲ್ಲಿ ಎಂಥ ಒಂದು ಕನ್ನಡಿ ಥರ ಇದೆ ಒಳಗೆ, ಅದರ ಮೇಲೆ ಈ ಧೂಳುಗಳು ಕೂತ್ಕೊಂಡ್ಬಿಟ್ಟಿದೆ ಅಜ್ಞಾನದಿಂದ ಎಲ್ಲ ಕೂಡ. ಇದನ್ನು ಕೇಳ್ತಾ ಕೇಳ್ತಾ ಇದೆಲ್ಲ ಧೂಳೆಲ್ಲ ಹೋಗಿ ನಿಮಗೆ ಜೀವನ ಸ್ಪಷ್ಟವಾಗಿ ಕಾಣಿಸ್ಬಿಟ್ರೆ ಅಷ್ಟೇ ಸಾಕು. ಯಾಕೆ ಅಂದರೆ 100 ಡಿಗ್ರೀಸ್, ಯಾವಾಗಲೂ ನಾನು ಇದು ಉದಾಹರಣೆ ಕೊಡ್ತಾ ಇರ್ತೀನಿ, 99 ಡಿಗ್ರಿ ಆದರೂ ಕೂಡ ನೀರು ಮರಳತ್ತೆ ಹೊರತು ಅದು ರೂಪಾಂತರವಾಗೋದಿಲ್ಲ. ನಮ್ಮಲ್ಲಿ ಒಂದು ಪರಿವರ್ತನೆ ಆಗಬೇಕಾದ್ರೆ ಒಂದು ಕ್ಷಣವಾದರೂ 100% ಪೂರ ನಮ್ಮನ್ನು ನಾವು ಕೊಟ್ಕೊಂಡು ಸಂಪೂರ್ಣವಾಗಿ ಕೊಟ್ಟಾಗ ಆ ಹೀಲಿಂಗ್ ಪವರ್ ಏನು, ಆ ಪೆನೆಟ್ರೇಟಿಂಗ್ ಮೊಮೆಂಟ್ ಹೆಂಗಿರುತ್ತೆ, ಆ ಜೀವಂತವಾದ ಕ್ಷಣದಲ್ಲಿ ಪರಮಾತ್ಮನ ಯೋಗ ಹೆಂಗಿರುತ್ತೆ ಗೊತ್ತಾಗತ್ತೆ. ನೀರನ್ನ ಬಾಯ್ಲ್ ಮಾಡಿದಾಗ 100 ಡಿಗ್ರೀಸಲ್ಲಿ ಹೇಗೆ ಎವಾಪರೇಟ್ ಆಗುತ್ತೋ ಅಹಂಕಾರ 1% ಇದ್ರೂ ಕೂಡ ಕೆಲಸ ಮಾಡಲ್ಲ. ಅದು 100% ನಾವು 0 ಆದಾಗ ಆಗ ಅಹಂಕಾರ ಕರಗಿ ಪರಮಾತ್ಮನಲ್ಲಿ ನಾವು ಸೇರ್ಕೊಂಡ್ಬಿಡ್ತೀವಿ. ಆ ಪರಮಾತ್ಮ ಅನ್ನೋದಾಗಲಿ, ಈ ಎಕ್ಸಿಸ್ಟೆನ್ಸ್ ಆಗಲಿ, ನೇಚರ್ ಆಗಲಿ, ಎಲ್ಲೂ ಯಾರಿಗೂ ಪಕ್ಷಪಾತ ಮಾಡಿಲ್ಲ. ಎಲ್ಲರಿಗೂ, ನಮ್ಮೆಲ್ಲರಿಗೂ ಸಮನಾಗಿ ಪ್ರೀತಿ ಇದೆ. ಎಲ್ಲರಿಗೂ ಸಮನಾಗಿದೆ ಪ್ರೀತಿ. ಒಂದೊಂದು ಸತಿ ನಮಗೆಲ್ಲೋ ಅನಿಸುತ್ತೆ, ಎಲ್ಲೋ ಯಾರೋ ನಮಗೆ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದಾರೇನೋ ಅಂತ ಅನಿಸುತ್ತೆ. ಯಾಕೆ ಅಂದರೆ ನಮಗೇ ಎಲ್ಲ ಕಷ್ಟ ಬರ್ತಾ ಇದೆಯಾ, ನಮಗೇ ಹೀಗಾಗಬೇಕಾ ಅಂತ ಅನಿಸ್ತಾ ಇರುವಾಗ ಅನ್ಕೋಬೇಕು, ಇಲ್ಲ, ಯಾರೂ ನಿರ್ಲಕ್ಷ್ಯ ಮಾಡಿಲ್ಲ, ನಾನೇ ಎಲ್ಲೋ ನಿರ್ಲಕ್ಷ್ಯ ಮಾಡಿರಬೇಕು. ಎಲ್ಲಿ ಅರ್ಥ ಇಲ್ಲ ಜೀವನದಲ್ಲಿ ಆವಾಗ ಅನ್ಕೋಬೇಕು, ನಾನೇ ಎಲ್ಲೋ ಅರ್ಥನ ಕೊಡದೆ ಜೀವನನ ಕಳ್ಕೊಂಡಿರ್ಬೇಕು ಆ ಮೊಮೆಂಟಲ್ಲಿ ಅಂತ ನಮ್ಮ ಮೇಲೆ ನಾವು ಜವಾಬ್ದಾರಿ ಹಾಕೊಂಡಾಗ ಅದು ಚೆನ್ನಾಗಿ ನಮಗೆ ಕ್ಲಿಯರ್ ಆಗಿ ಕಾಣುತ್ತೆ. ಹೌದು, ಇದು ಹೀಗೆ ಅಂತ ಕಾಣುತ್ತೆ. ಜೀವನ ಅನ್ನೋದು ನಾವು ಎಷ್ಟು ಯಾವ ರೀತಿ ನೋಡ್ತೀವೋ ಅಷ್ಟೇ, ಯಾವ ರೀತಿ ಯಾವ ಸ್ಥಿತಿನಲ್ಲಿ ಇರ್ತೀವೋ ಅಷ್ಟೇನೆ. ಇವಾಗ ನಮ್ಮಲ್ಲಿ 80% ಅಹಂಕಾರ ಇದ್ರೆ 20% ನೀವು ಜೀವನ ನೋಡೋಕ್ಕಾಗೋದು. ಆ ಪ್ರಪೋರ್ಷನ್ ಅದು. 50% ಅಹಂಕಾರ ಇದ್ರೆ ನಿಮಗೆ ಜೀವನ ಸಿಕ್ಕೋದು ನೋಡೋಕ್ಕೆ 50%. ನಿಮ್ಮಲ್ಲಿ 40% ಅಹಂಕಾರ ಇದೆ, 60% ನೋಡ್ತೀರಾ. 80% ಅಹಂಕಾರ ಇದ್ರೆ 20%. ಆ ರೀತಿ ನೋಡಿದಾಗ ಜೀವನನ ಏನು ಕಾಣಿಸ್ತಾ ಇದೆ, ನಾವು ಏನೋ ಅದೇ ಕಾಣಿಸ್ತಾ ಇದೆ. ನಾವು ಕಂಪ್ಲೇಂಟ್ ಮಾಡೋ ಹಾಗೆ ಇಲ್ಲ. ಪಕ್ಷಪಾತ ಇಲ್ಲದೆ ಪರಮಾತ್ಮ ಕೊಟ್ಟಿದ್ರು ಕೂಡ ನಮಗೆ ಎಷ್ಟು ಸಿಗತ್ತೆ ಅಂದರೆ ನಮ್ಮ ಯೋಗ್ಯತೆ, ನಾವು ಎಷ್ಟು ಹೇಗೆ ಇದೀವೋ ಅಷ್ಟೇ. ಆದರೆ ನಾವು ಯಾವಾಗ ಆ ಒಂದು ಪೆನೆಟ್ರೇಟಿಂಗ್ ಮೊಮೆಂಟ್ ಕ್ಷಣ ಕ್ಷಣ ಒಂದು ವಿಷನ್ನಲ್ಲಿ ಹೊಂದಾಣಿಕೆ, ಧನ್ಯತೆ ಇದರಲ್ಲಿ ಹೋಗ್ತಾ ಇದ್ದಾಗ ಕೆಲಸ ಮಾಡಿಕೊಂಡು ಆಗ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಎಲ್ಲವೂ ಕೂಡ ಆಟೋಮ್ಯಾಟಿಕ್ ಆಗಿ ಒಂದು ಕಡೆಗೆ ಫೋಕಸ್ ಆಗುತ್ತೆ. ಒಂದು ಕ್ಷಣ 100% ಅದ್ರ ಜೊತೆ ಇರೋದು ಅಂದರೆ ನಿಮ್ಮ ದೇಹ, ಮನಸ್ಸು, ಬುದ್ಧಿ, ಹೃದಯ ಎಲ್ಲನೂ ಒಟ್ಟಿಗೆ ಒಂದೇ ಕಡೆ ಇರೋದು ಅಂತ. ಇಟ್ ಈಸ್ ಇಂಟಿಗ್ರಿಟಿ, ಬ್ರಿಂಗಿಂಗ್ ಆಲ್ ದಿ ಎನರ್ಜಿ ಟುಗೆದರ್. ಗ್ರೇಟ್ ಮ್ಯೂಸಿಕ್ ವಿಲ್ ಕಮ್ ಔಟ್, ದಟ್ ಈಸ್ ಬ್ಲಿಸ್ ಅಂತಾರೆ. ಆ ಥರ ಆನಂದದ ಆ ಎಲ್ಲ ಸಪ್ತ ಸ್ವರಗಳು ಸೇರಿ ಒಳ್ಳೆ ಮ್ಯೂಸಿಕ್ ಬರುತ್ತಲ್ಲ, ಆ ರೀತಿ ಹೊರಗಡೆ ಬರುತ್ತೆ. ಧ್ಯಾನದಿಂದ ಒಳ್ಳೆ ಮ್ಯೂಸಿಕ್ ಬರುತ್ತೆ. ಆದರೆ ಸಾಮಾನ್ಯವಾಗಿ ಯಾತಕ್ಕೆ ನಮಗೆ ಜೀವಕ್ಕೆ ತೃಪ್ತಿ ಇಲ್ಲ, ಜೀವಾತ್ಮನಿಗೆ ಮುಕ್ತಿ ಇಲ್ಲ ಅಂದರೆ ಸಾಮಾನ್ಯವಾಗಿ ನಾವು ಯಾವ ರೀತಿ ಜೀವನ ಮಾಡ್ತೀವಿ? ಧನ್ಯತೆ ಇಲ್ಲ, ಹೊಂದಾಣಿಕೆ ಇಲ್ಲ. ಆ ಧನ್ಯತೆ ಇಲ್ಲ ಅಂದಾಗ ನಮಗೆ ಕೊರತೆ, ಥ್ಯಾಂಕ್ಫುಲ್ನೆಸ್ ಯಾವಾಗಿಲ್ಲ, ಕೊರತೆ ಇದೆ. ಕೊರತೆಯಿಂದ ಅತೃಪ್ತಿ ಇರುತ್ತೆ. ಯಾವಾಗ ಹೊಂದಾಣಿಕೆ ಇಲ್ಲ ಅಲ್ಲಿ ರೆಸ್ಪಾನ್ಸ್ ಇರಲ್ಲ, ರಿಯಾಕ್ಷನ್ ಇರುತ್ತೆ. ಈ ರಿಯಾಕ್ಷನ್ ಇಂದ ನಮ್ಗೇನಾಗುತ್ತೆ? ಟೆನ್ಷನ್ ಆಗುತ್ತೆ, ಆತಂಕ ಉಂಟಾಗತ್ತೆ. ಯಾವಾಗ ಆತಂಕ, ಈ ಅತೃಪ್ತಿ ಎಲ್ಲ ಇದ್ದಾಗ ನಮ್ಮ ಬಾಡಿ ಯಾವಾಗಲೂ ದೇಹ ಬೇಕು 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 ಅಂತ ಕೂಗ್ತಾ ಇದೆ. ದೇಹದಲ್ಲಿ ಬೇಕು ಬೇಕು ಕೂಗು, ಮನಸ್ಸು ಯಾವುದೋ ಒಂದು ನಾನು ಏನೋ ಮಾಡಿಬಿಡ್ಬೇಕು, ಅಚೀವ್ ಮಾಡಿಬಿಡ್ಬೇಕು ಅಂತ ಯಾವುದೋ ಗುರಿ ಕಡೆಗೆ ಮನಸ್ಸಿನ ಸೆಳೆತ. ನಮ್ಮ ಹೃದಯದಲ್ಲಿ ಎಷ್ಟೋ ಭಾವನೆಗಳಿದೆ, ಆದರೆ ಅಹಂಕಾರಕ್ಕೆ ನಾವೆಲ್ಲವೂ ಕೂಡ ಬಲಿ ಕೊಟ್ಬಿಟ್ಟಿದ್ದೀವಿ. ನಮ್ಮ ಅಹಂಕಾರ ಅಷ್ಟು ಪವರ್ಫುಲ್ ಆಗಿದೆ, ನಮ್ಮ ಹೃದಯದ ಭಾವನೆ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ಎಲ್ಲ ಬಲಿಯಾಗಿದೆ. ಆತ್ಮ ಕೂಡ ಬಹಳ ಕುಗ್ಗೋಗಿದೆ. ಹೀಗಿದ್ದಾಗ ಜೀವಕ್ಕೆ ಎಲ್ಲಿಂದ ತೃಪ್ತಿ? ಯಾವ ಹಾಡನ್ನು ಎಂಜಾಯ್ ಮಾಡೋಕ್ಕಾಗತ್ತೆ? ಯಾವ ಹಾಡು ನಮ್ಮಿಂದ ಹೊರಗೆ ಬರುತ್ತೆ? ನಮ್ಮಿಂದ ಏನು ಮಂತ್ರಗಳನ್ನ ನಾವು ಕೇಳಿ ಎಂಜಾಯ್ ಮಾಡೋಕ್ಕೆ ಸಾಧ್ಯನಾ? ಎಲ್ಲ ಮಂತ್ರಗಳು ಡಿಸ್ಟರ್ಬ್ ಆಗುತ್ತೆ, ಮ್ಯೂಸಿಕ್ನಲ್ಲಿ ಅನಾಸಕ್ತಿ ಬರುತ್ತೆ. ಯಾವಾಗ ನಾವು ನಮ್ಮಲ್ಲಿ ಒಂದು ಆರಾಧನೆಯ ಹಾಗೆ, ಆ ಧನ್ಯತೆ ಮತ್ತು ಪೂಜೆಯ ಹಾಗೆ ಆ ಒಂದು ಹೊಂದಾಣಿಕೆ ಇದೆರಡೂ ಬಂದಾಗ ನಮ್ಮ ಜೀವನ ನಿಜವಾಗ್ಲೂ ಕೂಡ ತೃಪ್ತವಾಗತ್ತೆ.
ಸಂತೃಪ್ತವಾದಾಗ ಜೀವನ ನಾವು ಮಾಡೋ ರೀತಿ ಇದೆಯಲ್ಲ, ಅದು ದೇವರೇ ಪರಮಾತ್ಮನೇ ಜೀವನವೇ ದೇವರು. ಜೀವನಕ್ಕಿಂತ ಬೇರೆ ದೇವರಿಲ್ಲ. ನಾನು ಜೀವಿಸ್ತೀನಿ. ಆ ಜೀವ ಅನ್ನೋದು ನಾಳೆ ಇಲ್ಲ, ಜೀವಂತವಾದ ಗಳಿಗೆ ಈಗಿದೆ. ನನಗೆ ಈ ಕ್ಷಣದಿಂದ ನಾನು ಬದುಕ್ತೀನಿ ಅಂದಾಗ ಆ ಜೀವಕ್ಕೆ ತೃಪ್ತಿ ಆಗ್ತಾ ಇರುತ್ತೆ, ಬಿಡುಗಡೆನೂ ಕೂಡ ಜೀವನಕ್ಕೆ ಆಗುತ್ತೆ. ಇದನ್ನು ನಾವು ಪರಿಪಾಲನೆ ಮಾಡೋಣ, ನಮ್ಮ ಜೀವನನ ರೂಪಿಸ್ಕೊಂಡು ಹೋಗೋಣ.